ಎಲ್ರಿಗೂ ನಮಸ್ಕಾರ. ಸಮ್ಮರ್ ಸೀರೀಸ್ಗೆ ಸ್ವಾಗತ. ಇವತ್ತು ಹೆಲ್ದಿ ಆಗಿರುವಂಥ ಫ್ರೂಟ್ ಸಲಾಡ್ ವಿತ್ ಕಸ್ಟರ್ಡ್ ಅಥವಾ ಕಸ್ಟರ್ಡ್ ವಿತ್ ಫ್ರೂಟ್ ಸಲಾಡ್ಗೆ ಒಂದು 2-3 ಚಮಚ ಕಸ್ಟರ್ಡ್ ಪೌಡ್ರನ್ನ ಹಾಲಿಗೆ ನೀವು ಹಾಕಿ ಈ ರೀತಿ ಗಂಟಿಲ್ಲದೆ ಮಿಕ್ಸ್ ಮಾಡ್ಕೋಬೇಕು. ನಂತರ ಕಾಯ್ದಿರುವಂಥ ಹಾಲಿಗೆ ಆ ಕಸ್ಟರ್ಡ್ ಪೌಡ್ರನ್ನ ಹಾಕಿ ಕೇಸರಿ ಹಾಲನ್ನು ನಾನು ಕೂಡ ಹಾಲಲ್ಲಿ ಕೇಸರಿ ನೆನೆ ಹಾಕಿದ್ದೆ. ಇಲ್ಲ ನೀವು ಕೇಸರಿನ ಹಾಗೆ ಹಾಕ್ಕೋಬೋದು ಹಾಲಿಗೆ. ಇಲ್ಲ ಟೋಟಲಿ ಕೇಸರಿ ಇಷ್ಟ ಇಲ್ಲ ಅಂತಂದರೆ ಅದನ್ನು ಬಿಟ್ಬಿಡ್ಬೋದು. ನಾನು ಸ್ವಲ್ಪ ಸ್ವೀಟ್ನರ್ಗೆ ಲೈಟಾಗಿ ಸ್ವೀಟ್ನರ್ಗೆ ಮಿಲ್ಕ್ ಮೇಡ್ ಹಾಕ್ತಾಯಿದ್ದೀನಿ. ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಒಂದು 10-15 ನಿಮಿಷ ಕುದಿಸಿದ್ರೆ ಈ ಕನ್ಸಿಸ್ಟೆನ್ಸಿ ಬರುತ್ತೆ. ತುಂಬ ಗಟ್ಟಿನೂ ಬೇಡ, ತೆಳುನೂ ಮಾಡ್ಕೋಬೇಡಿ. ಈ ಕನ್ಸಿಸ್ಟೆನ್ಸಿಗೆ ಮಾಡಿಕೊಂಡು ನಾನು ಎಲ್ಲ ಹೆಲ್ದಿಯಾಗಿರಲಿ ಅಂತ ಚಿಯಾ ಸೀಡ್ಸ್ನ ಹಾಕಿಟ್ಟಿದ್ದೀನಿ. ನಾರ್ಮಲ್ ಟೆಂಪ್ರೇಚರಿಗೆ ಬಂದ ತಕ್ಷಣ ಇನ್ನೊಂದು ಬೌಲ್ಗೆ ನೀವು ಟ್ರಾನ್ಸ್ಫರ್ ಮಾಡಿಕೊಂಡು ಅಟ್ಲೀಸ್ಟ್ 1 ಅವರ್ ಫ್ರಿಡ್ಜಲ್ಲಿ ಇಟ್ಬಿಡಿ. ಚಿಲ್ಲಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ. ಮುಚ್ಚಿಟ್ಬಿಟ್ರೆ ನಂತರ ನೀವು ಯಾವುದಾದ್ರೂ ಹಣ್ಣುಗಳನ್ನು, ನಾನಿಲ್ಲಿ ಒಂದು ಬಾಳೆಹಣ್ಣು, ದಾಳಿಂಬೆ, ಗ್ರೇಪ್ಸು, ಆ್ಯಪಲ್ ಎಲ್ಲನೂ ಹಾಕಿದ್ದೀನಿ. ಇನ್ನು ಡ್ರೈ ಫ್ರೂಟ್ಸ್ಗೆ ಒಣ ದ್ರಾಕ್ಷಿ, ಬಾದಾಮಿ ಕೂಡ, ಗೋಡಂಬಿ ಏನೇನು ಹಾರು ನೀವು ಹಾಕ್ಕೊಂಡು ಅದನ್ನು ನೀವು ಟಾಪಿಂಗ್ಸ್ ಮಾಡ್ಕೋಬೋದು. ಚಿಯಾ ಸೀಡ್ಸಲ್ಲೂ ಒಳ್ಳೆ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಕಂಪ್ಲೀಟಾಗಿ ಇದು ಶುಗರ್ ಫ್ರೀ. ನಾನು ಸ್ವಲ್ಪ ಫ್ಲೇವರಿಗೆ ಬರಲಿ ಅಂತ ನಾನು ಮಿಲ್ಕ್ ಮೇಡ್ ಹಾಕಿದ್ದೀನಿ. ಬೇಕು ಅಂದರೆ ನೀವು ಬೆಲ್ಲದ ಪುಡಿ ಅಥವಾ ಜೇನುತುಪ್ಪನ ನೀವು ಹಾಕ್ಕೋಬೋದು. ನ್ಯಾಚುರಲ್ ಸ್ವೀಟ್ ಆಗಿರುತ್ತೆ. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಹೆಲ್ದಿಯಾಗಿರುವಂಥ ಸಮ್ಮರ್ ಟ್ರೀಟ್ ಇದು. ಖಂಡಿತ ಟ್ರೈ ಮಾಡಿ.